ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಟ್ರಿಗ್ನಾಮೆಟ್ರಿ ನಿಜವಾಗಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಾಪ್ಟರ್ ಇದು ಮ್ಯಾಥಮೆಟಿಕ್ಸಲ್ಲಿ. ಈಗಾಗಲೇ ಇದರ 2 ಭಾಗಗಳನ್ನು ನಾವು ನೋಡಿದ್ದೀವಿ. ಇವತ್ತು 3ನೇ ಭಾಗವನ್ನು ನೋಡೋಣ. ಸೊ ಅದಕ್ಕಿಂತ ಮೊದಲು ಕಳೆದ 2 ಭಾಗಗಳಲ್ಲಿ ಏನೇನು ಕಲ್ತಿದ್ರಿ ಅಂಥೇಳಿ ಒಂದು ಸತಿ ನೆನಪು ಮಾಡ್ಕೊಳ್ಳೋಣ. ಸೊ ಮೊದಲನೇ ಭಾಗದಲ್ಲಿ ಟ್ರಿಗ್ನಾಮೆಟ್ರಿಯ 6 ರೇಷಿಯೋಗಳು, ಶಾರ್ಟ್ ಫಾರ್ಮಲ್ಲಿ ಅದನ್ನು ಟಿ ರೇಷಿಯೋಸ್, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಲ್ಲ, ಅದನ್ನು ತಿಳ್ಕೊಂಡಿದ್ವಿ. ಸೊ ಅದನ್ನು ಬಯಾಟ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಮುಂದಿನ ಭಾಗಗಳು ಅರ್ಥ ಆಗುತ್ತೆ, ಅಥವಾ ಮುಂದಿನ ಅಧ್ಯಯನ ನಿಮಗೆ ಸುಲಭ ಆಗಬೇಕು ಅಂತ ಹೇಳಿದರೆ ಆ 6 ರೇಷಿಯೋಗಳನ್ನು ಹೇಳಲಿಕ್ಕೆ ಬರಬೇಕು ನಿಮಗೆ ಅನ್ನೋದನ್ನು ಹೇಳಿತ್ತು. ಸೊ ಅದನ್ನು ಕಲ್ತ್ಕೊಳ್ಳಿಕ್ಕೆ ಇನ್ನೊಂದು ಭಾಳ ಸುಲಭವಾಗಿರುವಂಥ ಉಪಾಯ ಇದೆ. 2 ಪದಗಳನ್ನು ನೆನ್ಪಿಟ್ಕೊಳ್ಳೋದು, ಒಂದು ಸೋಹ್ ಮತ್ತು ಇನ್ನೊಂದು ಕಾಹ್. ಏನಿದು ಸೋಹ್ ಮತ್ತು ಕಾಹ್ ಅಂತ ಹೇಳಿದರೆ, ಸೋ ಅಂತ ಹೇಳಿದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟೆನ್ಯೂಸ್. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟೆನ್ಯೂಸ್. ಸೊ ಇಲ್ಲಿಂದ ಮುಂದೆ ಗೊತ್ತಿದೆ ನಿಮಗೆ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದಾಗ ಟ್ಯಾನ್ ಥೀಟಾ ಸಿಗುತ್ತೆ, ದಟ್ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೈನ್ ಥೀಟಾದ ರೆಸಿಪ್ರೋಕಲ್, ಅದನ್ನು ರುತ್ಕ್ರಮ ಮಾಡಿದರೆ ಹೈಪಾಟೆನ್ಯೂಸ್ ಬೈ ಅಪೋಸಿಟ್ ಅಂತ ಹೇಳೋದು ಕೊಸಿಕ್ಯಾಂಟ್ ಥೀಟಾ ಆಗುತ್ತೆ. ಹೈಪಾಟೆನ್ಯೂಸ್ ಬೈ ಅಡ್ಜಸೆಂಟ್ ಮಾಡಿದರೆ ಸಿಕ್ಯಾಂಟ್ ಥೀಟಾ ಆಗುತ್ತೆ. ಅಪೋಸಿಟ್ ಬೈ ಅಡ್ಜಸೆಂಟ್ ಇದ್ದಾಗ ಟ್ಯಾನ್ ಥೀಟಾ ಆಗಿರುತ್ತೆ. ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಮಾಡಿದಾಗ ಕಾಟ್ ಥೀಟಾ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಈ 2 ಪದಗಳನ್ನು ನೆನ್ಪಿಟ್ಕೊಂಡಾಗ ಸೊ ನಿಮಗೆ ಎಲ್ಲಿ ಅಪೋಸಿಟ್ ಬರುತ್ತೆ, ಎಲ್ಲಿ ಅಡ್ಜಸೆಂಟ್ ಬರುತ್ತೆ ಅನ್ನೋದು ಕನ್ಫ್ಯೂಷನ್ ಆಗಲ್ಲ. ಸೊ ಇದರ ಆಧಾರದ ಮೇಲೆ ಬಯಾಟ್ ಮಾಡ್ಕೊಳ್ಬೋದು. ಹಾಗೆ 2ನೇ ಭಾಗದಲ್ಲಿ ಯಾವುದಾದ್ರೂ ಒಂದು ಟ್ರಿಗ್ನಾಮೆಟ್ರಿಕ್ ರೇಷಿಯೋವನ್ನು ಕೊಟ್ಟಾಗ ಒಂದು ಲಂಬಕೋನ ತ್ರಿಭುಜದ ಚಿತ್ರವನ್ನು ಬರ್ಕೊಂಡು ಅದರಲ್ಲಿ ಕೊಟ್ಟಿರುವಂಥ ರೇಷಿಯೋವನ್ನು ಲಂಬಕೋನ ತ್ರಿಭುಜದ ಬಾಹುಗಳನ್ನಾಗಿ 2 ಬಾಹುಗಳನ್ನಾಗಿ ತಗೊಂಡು ಪೈಥಾಗರಸ್ ಪ್ರಮೇಯದ ಪ್ರಕಾರ 3ನೇ ಬಾಹುವನ್ನು ಕಂಡುಹಿಡ್ಕೊಂಡು ಉಳಿದಿರೋ ಎಲ್ಲ ರೇಷಿಯೋವನ್ನು ಕಂಡುಹಿಡಿಯೋದನ್ನು ಕಳೆದ ಭಾಗದಲ್ಲಿ ಮಾಡಿದ್ವಿ. ಹಾಗೆಯೇ ಟಿ ರೇಷಿಯೋಸ್ ಫಾರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಸೈನ್ 90 ಮೈನಸ್ ಥೀಟಾ ಅಂತ ಹೇಳಿದ್ರು ಒಂದೇ, ಕಾಸ್ ಥೀಟಾ ಅಂತ ಹೇಳಿದ್ರು ಒಂದೇ. ಹಾಗೆಯೇ ಕಾಸ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಆಗುತ್ತೆ. ಟ್ಯಾನ್ 90 ಮೈನಸ್ ಥೀಟಾ ಇದ್ದರೆ ಅದನ್ನು ನಾವು ಕಾಟ್ ಥೀಟಾ ಅಂತ ಬರಿಬೋದು. ಕೊಸಿಕ್ಯಾಂಟ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಸಿಕ್ಯಾಂಟ್ ಥೀಟಾ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ಕಳೆದ ಭಾಗದಲ್ಲಿ ನೋಡಿದ್ವಿ. ಹೋಗಿ ಒಂದಷ್ಟು ಲೆಕ್ಕವನ್ನು ಮಾಡಿದ್ವಿ. 2 ಲೆಕ್ಕವನ್ನು ಇದರ ಮೇಲೆ ಹೋಮ್ವರ್ಕ್ ಕೂಡ ಕೊಟ್ಟಿತ್ತು. ಆ ಹೋಮ್ವರ್ಕ್ ಕೊಟ್ಟಿರೋ ಲೆಕ್ಕಗಳಿಗೆ ಉತ್ತರಗಳನ್ನು ನೋಡೋಣ ಇವತ್ತು. ಶೋ ದಟ್ ಕಾಸ್ 55 ಇಸ್ ಈಕ್ವಲ್ ಟು ಸೈನ್ 35 ಡಿಗ್ರಿ. ಸೊ ನಿಮ್ಗೀಗಾಗಲೇ ಕಾಸ್ 90 ಮೈನಸ್ ಥೀಟಾ ಇದ್ದರೆ ಅದನ್ನು ಸೈನ್ ಥೀಟಾ ಅಂತ ಬರಿಬೋದು. ಸೊ ನಮಗಿಲ್ಲಿ ಸೈನ್ 35 ಬರಬೇಕು ಅಂತ ಹೇಳಿದರೆ ಕಾಸ್ 90 ಮೈನಸ್ 35 ಅನ್ನು ನಾನು ಸೈನ್ 35 ಅಂತ ಬರಿಬೋದು. 90 ಮೈನಸ್ 35 ಅಂತ ಹೇಳಿದರೆ 55 ಆಗುತ್ತೆ. ಇದು ಕಾಸ್ 55. ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ LHS ಕಾಸ್ 55 ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು ಇದು ಸೈನ್ 35, ಸೈನ್ 35 ಡಿಗ್ರಿ ಆಗಿರುತ್ತೆ. ಹಾಗೆಯೇ 2ನೇ ಲೆಕ್ಕ, ಸೊ ಸೈನ್ ಸ್ಕ್ವೇರ್ 11 ಡಿಗ್ರಿ. ಸೊ ನಿಮ್ಗೆ ಗೊತ್ತಿದೆ ಸೈನ್ ಸ್ಕ್ವೇರ್ 11 ಡಿಗ್ರಿ ಅಂದರೆ ಸೈನ್ 11 ಇಂಟು ಸೈನ್ 11, ಇದು ಸೈನ್ 11 ಡಿಗ್ರಿ ಇಂಟು ಸೈನ್ 11 ಮೈನಸ್ ಕಾಸ್ 79 ಇಂಟು ಕಾಸ್ 79. ಸೊ ಸೈನ್ ಥೀಟಾವನ್ನು ನಾವು ಕಾಸ್ 90 ಮೈನಸ್ ಥೀಟಾ ಅಂತ ಬರ್ಕೊಳ್ಬೋದು. ಇಲ್ಲಿ ಸೈನ್ 11 ಅನ್ನು ತೊಗೊಂಡು ಹೋಗ್ಬಿಟ್ಟು, ಅಥವಾ ಕಾಸ್ ಥೀಟಾವನ್ನು ಸೈನ್ 90 ಮೈನಸ್ ಥೀಟಾ ಅಂತ ಬರ್ಕೊಳ್ಬೋದು. ಸೊ ನಾನು 45 ಡಿಗ್ರಿಗಿಂತ ಜಾಸ್ತಿ ಇರೋದನ್ನು ಕನ್ವರ್ಟ್ ಮಾಡ್ತೀನಿ, ಕಡಿಮೆ ಇರೋದನ್ನು ಹಾಗೆ ಇಟ್ಕೊಳ್ತೀನಿ. ನಾನೀಗ ಇದು ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಳ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ದಟ್ ಈಸ್ ಥೀಟಾ ಅಂತ ಹೇಳಿದ್ರೆ 11 ಡಿಗ್ರಿ. ಈಗ ಸೈನ್ ಸ್ಕ್ವೇರ್ 11 ಡಿಗ್ರಿ ಮೈನಸ್ ಕಾಸ್ ಥೀಟಾವನ್ನು ಸೈನ್ 90 ಮೈನಸ್ ಥೀಟಾ ಅಂತ ಬರಿಬೋದು. ಸೊ ನಾನಿಲ್ಲಿ ಸೈನ್ ಅಂತ ಬರ್ಕೊಂಡಾಗ 79 ಇರೋದು
90 ಮೈನಸ್ 79 ಆಗುತ್ತೆ. 90 ಮೈನಸ್ 79 ಅಂತ ಹೇಳಿದ್ರೆ ಅಗೇನ್ 11 ಡಿಗ್ರಿ ಆಗುತ್ತೆ. ಸೊ ಸೈನ್ 11 ಡಿಗ್ರಿ, ಇದು ಕೂಡ ಸೈನ್ 11 ಡಿಗ್ರಿ. ಸೈನ್ 11 ಇಂಟು ಸೈನ್ 11 ಅಂತ ಹೇಳಿದರೆ ಸೈನ್ ಸ್ಕ್ವೇರ್ 11 ಆಗುತ್ತೆ. ಸೊ ಇದು ಎರಡು ಕಡೆ ಸೇಮ್ ಇದೆ, ಮಧ್ಯದಲ್ಲಿ ಮೈನಸ್ ಚಿಹ್ನೆ ಇದೆ, ಆದ್ದರಿಂದ ಇದು ಕ್ಯಾನ್ಸಲ್ ಆಗಿ 0 ಬರುತ್ತೆ. ಫಾರ್ ಎ ಟ್ರಯಾಂಗಲ್ ಎ ಬಿ ಸಿ ಶೋ ದಟ್ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಕಾಸ್ ಎ ಬೈ 2. ಇದನ್ನು ಪ್ರೂವ್ ಮಾಡಲಿಕ್ಕೆ ಕೇಳಿದೆ. ಸೈನ್ ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ ಟು ಕಾಸ್ ಎ ಬೈ 2. ಸೊ ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಬಿ ಪ್ಲಸ್ ಸಿ ಬೈ 2 ಇದೆ. ಇದನ್ನು ನಾನು ಕಾಸ್ 90 ಮೈನಸ್ ಬಿ ಪ್ಲಸ್ ಸಿ ಬೈ 2 ಅಂತ ಬರಿಬೋದು. ಸೊ ದಿಸ್ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಈಗ ಎ ಬಿ ಸಿ ತ್ರಿಭುಜವನ್ನು ತಗೊಂಡಾಗ ನನಗೆ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಆದ್ದರಿಂದ ಬಿ ಪ್ಲಸ್ ಸಿ ಅಂತ ಹೇಳಿದರೆ 2 ಕೋನಗಳ ಮೊತ್ತ ಇಸ್ ಈಕ್ವಲ್ ಟು 180. ಇಲ್ಲಿ ಎ ಇರುತ್ತೆ, ಎ ಆ ಕಡೆ ಹೋದಾಗ ಮೈನಸ್ ಎ ಆಗಿರುತ್ತೆ. ಇದೆಲ್ಲವನ್ನು ನಾನು 2ರಿಂದ ಭಾಗಿಸಿದರೆ ಡಿವೈಡೆಡ್ ಬೈ 2, ಇದನ್ನು ಡಿವೈಡ್ ಬೈ 2 ಮಾಡಿದರೆ ಸೊ ಈ ಥರನೂ ಬರಿಬೋದು. ಇದನ್ನು 1 90 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 19 ಮೈನಸ್ ಎ ಡಿವೈಡೆಡ್ ಬೈ 2 ಅಂತ ಬರಿಬೋದು. ಯಾವುದಕ್ಕೆ ಅಂದರೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇರೋ ಜಾಗದಲ್ಲಿ. ಸೊ ಆ ಬೆಲೆಯನ್ನು ನಾನು ಇಲ್ಲಿ ಆದೇಶ ಮಾಡ್ತೀನಿ ಈಗ. ಸೊ ದಿಸ್ ಇಸ್ ಈಕ್ವಲ್ ಟು ಕಾಸ್, ಇಲ್ಲಿ ಆಲ್ರೆಡಿ ಒಂದು 90 ಇದೆ, ದೆನ್ ಮೈನಸ್ ಇದೆ. ಸೊ ಮೈನಸ್ ಆದಮೇಲೆ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಇದೆ. ಸೊ ಬಿ ಪ್ಲಸ್ ಸಿ ಡಿವೈಡ್ ಬೈ 2ಗೆ ಈ ತ್ರಿಭುಜದ ಪ್ರಕಾರ ನಾವೇನು ಬರಿಬೋದು ಅಂದರೆ 90 ಮೈನಸ್ ಎ ಬೈ 2 ಅಂತ ಬರಿಬೋದು. ಸೊ 90 ಮೈನಸ್ ಎ ಬೈ 2 ಅಂತ ಬರಿಬೋದು. ಸೊ ಅಲ್ಲಿರೋ ಬ್ರಾಕೆಟನ್ನು ತೆಗೆದಾಗ ನನಗೆ ಸೊ ದಿಸ್ ಈಸ್ ಕಾಸ್ 90 ಮೈನಸ್ 90 0 ಆಗಿಬಿಡುತ್ತೆ ಇದೆರಡು. ಆಮೇಲೆ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಸೊ ಎ ಬೈ 2 ಮಾತ್ರ ಉಳ್ಕೊಳ್ಳುತ್ತೆ. ಸೊ ಸಾಧಿಸಬೇಕಾಗಿರೋದು ನಾವು ಸೈನ್ ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು ಕಾಸ್ ಎ ಬೈ 2 ಅಂತ ಸಾಧಿಸಬೇಕಾಗಿತ್ತು. ಕಾಸ್ ಎ ಬೈ 2 ಉತ್ತರ ಬಂದಿದೆ. ಸೊ ಇದು ಆರ್ ಎಚ್ ಎಸ್ ಆಗಿದೆ. ದಿಸ್ ಇಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ತ್ರಿಕೋನಮಿತಿಯ ಅನುಪಾತಗಳ ನಡುವಿನ ಸಂಬಂಧ ಇದು. ತ್ರಿಕೋನಮಿತಿಯ ಅನುಪಾತ, ಒಂದು ತ್ರಿಕೋನಮಿತಿಯ ಅನುಪಾತಕ್ಕೂ ಬೇರೆ ತ್ರಿಕೋನಮಿತಿಯ ಅನುಪಾತಗಳಿಗೆ ಏನೇನು ಸಂಬಂಧ ಇರುತ್ತೆ ಅನ್ನೋದನ್ನು ಸೊ ನಿಮಗೆ ಸೂತ್ರಗಳು ಈಗಾಗಲೇ ಚೆನ್ನಾಗಿ ಬಯಟ್ ಆಗಿರಬೇಕು. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಕೊಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ದ ರೆಸಿಪ್ರೋಕಲ್, ಹೈಪೋಟೆನ್ಯೂಸ್ ಬೈ ಆಪೋಸಿಟ್, ಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಹೈಪೋಟೆನ್ಯೂಸ್ ಡಿವೈಡ್ ಬೈ ಅಡ್ಜಸೆಂಟ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಸೈನ್ ಥೀಟಾ ಬೈ ಕಾಸ್ ಥೀಟಾ ಮಾಡಿದ್ರೆ ಸಿಗುತ್ತೆ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಇಲ್ಲಿರುವಂಥ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳಿದಾವಲ್ಲ, ಅದನ್ನು ಈ ಥರ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಈ ಥರ ಬರೆಯೋ ಬದಲಿಗೆ ಬೇರೆ 2 ಅನುಪಾತಗಳ ರೇಷಿಯೋ ಕೂಡ ಅನುಪಾತವಾಗಿ ಕೂಡ ಬರಿಬೋದು. ಬೇರೆ 2 ಅನುಪಾತಗಳ ಅನುಪಾತವಾಗಿ ಬರೀಬೋದು. ಸೊ ಮೊದಲನೇದಾಗಿ ಕಾಸ್ ಥೀಟಾ ಮತ್ತು ಕಾಟ್ ಥೀಟಾ ಇವೆರಡನ್ನು ತಗೊಂಡ್ರೆ ಪುನಃ ನಮ್ಮ ಸೈನ್ ಥೀಟಾನೇ ಬರುತ್ತೆ. ಯಾಕೆ ಅಂತ ಹೇಳಿದರೆ ಸೊ ಕಾಸ್ ಥೀಟಾ ಅಂದರೆ ನಿಮ್ಗೆ ಗೊತ್ತಿದೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇದೆ ಅದರಲ್ಲಿ. ಕಾಟ್ ಥೀಟಾ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಇದೆ. ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇದನ್ನು ನಾನು ಡಿವೈಡ್ ಮಾಡಲಿಕ್ಕೆ ಹೋದಾಗ ಅಡ್ಜಸೆಂಟ್ ಕ್ಯಾನ್ಸಲ್ ಆಗುತ್ತೆ, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಉಳ್ಕೊಂಡಿರುತ್ತೆ. ಛೇದದ ಛೇದ ಅಂಶ ಆಗುತ್ತೆ, ಆಪೋಸಿಟ್ ಅಂಶಕ್ಕೆ ಹೋಗುತ್ತೆ. ಇಲ್ಲಿರೋ ಅಡ್ಜಸೆಂಟ್ ಮತ್ತು ಇಲ್ಲಿರೋ ಅಡ್ಜಸೆಂಟ್ 2 ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಬರುತ್ತೆ. ಸೊ ಇದೇ ಥರದಲ್ಲಿ ನೀವು ಬೇರೆ ಯಾವುದನ್ನು ಡಿವೈಡ್ ಮಾಡಿದಾಗ ಬರುತ್ತೆ ಅಂಥೇಳಿ ನೋಡ್ಕೊಂಡು ಹೋಗ್ಬೋದು. ಇದೊಂದು ರೀತಿಯ ಆಟ ಅಷ್ಟೇ, ಆಟ ಆಡ್ಕೊಂಡು ಹೋಗ್ಬಿಡ್ಬೋದು. ಸೊ ಸೈನ್ ಥೀಟಾವನ್ನು ನಾವು ಕಾಸ್ ಥೀಟಾ ಬೈ ಕಾಟ್ ಥೀಟಾ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೈನ್ ಥೀಟಾ ಅಂತಿದ್ದಾಗ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಟ್ ಥೀಟಾ ಅಂತ ಹಾಕೊಳ್ತೀವಿ. ಅದೇ ರೀತಿ ನಾವು ಕಾಸನ್ನು ಕಾಟ್ ಥೀಟಾ ಡಿವೈಡೆಡ್ ಬೈ ಕೊಸಿಕ್ಯಾನ್ ಥೀಟಾ ಅಂತ ಬರೆದಾಗ ಕಾಸ್ ಥೀಟಾಗೆ ಏನು ಬರಬೇಕಾಗುತ್ತೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅದು ಬರುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದರೆ ಸಿಗುತ್ತೆ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸಿಕ್ಯಾನ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮಾಡಿದರೆ ಬರುತ್ತೆ. ಹಾಗೆ ಉಳಿದಿರೋವಂಥದ್ದು 2 ನೋಡ್ಕೊಳ್ಳಿ.
ಸೊ ಇದೊಂದು ರೀತಿಯ ಆಟ ಅಷ್ಟೇ, ಆಟ ಆಡ್ಕೊಂಡು ಹೋಗ್ಬಿಡ್ಬೋದು. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೊ ಈ ಚಾಪ್ಟರ್ನ ಮುಖ್ಯ ಭಾಗ ಇದು ನಿತ್ಯ ಸಮೀಕರಣಗಳು. ಸೊ ನಿಮಗೆ ಮುಂದಿನ ವರ್ಷ ಬರುವಂಥ ಎಲ್ಲ ಅಪ್ಲಿಕೇಶನ್ಸ್, ಟ್ರಿಗ್ನಾಮೆಟ್ರಿಕ್ ಅಪ್ಲಿಕೇಶನ್ಸ್, ಮತ್ತು ನಿಮಗೆ ಇನ್ನು ಹೈಯರ್ ಸ್ಟಡೀಸ್ ಹೋದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಸೊ ಈ ನಿತ್ಯ ಸಮೀಕರಣಗಳು ನಮಗೆ ಭಾಳ ಉಪಯೋಗಕ್ಕೆ ಬರುವಂಥದ್ದು. ಸೊ ನಿತ್ಯ ಸಮೀಕರಣಗಳು ಅಂದರೆ ನಿಮ್ಗೆ ಗೊತ್ತಿದೆ. ಸೊ ಆಲ್ಜಿಬ್ರಾದಲ್ಲಿ a+b² is equal to a² plus b² plus 2ab. a² plus 2ab plus b². a minus b whole square is equal to a² minus 2ab plus b². a plus b plus c whole square, a plus b whole cube, a minus b whole cube. ಸೊ ಈ ಥರದಲ್ಲಿ ಸಾಕಷ್ಟು ಬೀಜಗಣಿತದಲ್ಲಿ ನಿತ್ಯ ಸಮೀಕರಣಗಳನ್ನು ನೋಡಿದ್ದೀವಿ. ಅದೇ ಥರದಲ್ಲಿ ಈ ತ್ರಿಕೋನಮಿತಿಯಲ್ಲೂ ಕೂಡ ಬಹಳಷ್ಟು ನಿತ್ಯ ಸಮೀಕರಣಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು 3 ಸಮೀಕರಣಗಳು. ಆ 3 ಸಮೀಕರಣವನ್ನು ನಾನು ತಗೊಂಡು ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಮಾಡಿಕೊಂಡು ಅದ್ರ ಮೇಲೆ ಲೆಕ್ಕಗಳನ್ನು ಮಾಡ್ತಾ ಇನ್ನಷ್ಟು ಸಮೀಕರಣಗಳನ್ನ ನಾವು ಡಿರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ 3 ಸಮೀಕರಣಗಳು ಯಾವುದು ಅಂತೇಳಿ ನೋಡೋಣ. ಈಗ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡ ತಕ್ಷಣವೇ ಸೊ ತ್ರಿಭುಜ ಎ ಬಿ ಸಿ ಎಲ್ ಕೋನ ಎ = 90 ಡಿಗ್ರಿ ಇದೆ. ಸೊ ಅದರಿಂದ ನಾನೇನು ಬರೀಬೋದು ಅಂತ ಹೇಳಿದರೆ ab² ಪ್ಲಸ್ ac² is equal to bc² ಅಂತ ಬರೀಬೋದು. ಇದರಲ್ಲಿ ನಾನು ಈ ಎಲ್ಲ ಪದಗಳನ್ನು bc² ಇಂದ ಡಿವೈಡ್ ಮಾಡಿದರೆ, ಸೊ ಇದನ್ನು bc² ಇಂದ ಡಿವೈಡ್ ಮಾಡ್ತೇನೆ, ಇದನ್ನು bc² ಇಂದ ಡಿವೈಡ್ ಮಾಡ್ತೇನೆ, ಇದನ್ನು bc² ಇಂದ ಡಿವೈಡ್ ಮಾಡ್ತೇನೆ. ಅಂದರೆ ab/bc ಹೋಲ್ ಸ್ಕ್ವೇರ್ ಇದು. ಸೊ ab/bc ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ab/bc ಅಂತಂದರೆ ಸೈನ್ ಥೀಟಾ. ಕೋನ ಸಿ ಅನ್ನು ನಾನು ಆಧಾರವಾಗಿ ತಗೊಳ್ತೇನೆ. ಕೋನ ಸಿ ಅನ್ನು ಆಧಾರವಾಗಿ ಇಟ್ಕೊಂಡಾಗ ಸೊ ಸಿ ಕೋನಕ್ಕೆ ಅದು ಅಭಿಮುಖ ಮತ್ತು ವಿಕರ್ಣ. ಸೊ ಅದರಿಂದ ab/bc ಅಂತ ಹೇಳಿದರೆ ಸೈನ್ ಥೀಟಾ ಆಗುತ್ತೆ. ಈಗ ಸ್ಕ್ವೇರ್ ಇದೆ, ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ನಾವು ಟ್ರಿಗ್ನಾಮೆಟ್ರಿಯಲ್ಲಿ sin² ಥೀಟಾ ಅಂತ ಬರಿತೀವಿ. ಪ್ಲಸ್ ac/bc. ac ಅನ್ನೋದು ಅಡ್ಜಸೆಂಟ್, bc ಅನ್ನೋದು ಹೈಪಾಟಿನ್ಯೂಸ್. ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಅಂದರೆ ಕಾಸ್ ಆಗುತ್ತೆ, ಸ್ಕ್ವೇರ್ ಇರೋದ್ರಿಂದ cos² ಥೀಟಾ ಆಗುತ್ತೆ. ಇಸ್ ಈಕ್ವಲ್ ಟು bc² bc² ಅಂದರೆ 1 ಆಗುತ್ತೆ. ಸೊ ಅದರಿಂದ sin² ಥೀಟಾ ಪ್ಲಸ್ cos² ಥೀಟಾ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಸೊ ಯಾವಾಗಲೂ ಕೂಡ sin² ಥೀಟಾ ಮತ್ತು cos² ಥೀಟಾ ಕೂಡಿಸಿದರೆ 1 ಬರುತ್ತೆ. ಇದು ಟ್ರಿಗ್ನಾಮೆಟ್ರಿಯ ಐಡೆಂಟಿಟೀಸ್, ನಿತ್ಯ ಸಮೀಕರಣಗಳಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಸಮೀಕರಣ. ಸೊ ನೀವು ಯಾವಾಗಲೇ ಲೆಕ್ಕದಲ್ಲಿ ಎಲ್ಲಾದರೂ sin² ಥೀಟಾ ಪ್ಲಸ್ cos² ಥೀಟಾ ಒಟ್ಟಿಗೆ ಬಂದುಬಿಟ್ರೆ ಅದನ್ನು 1 ಅಂತ ತಿಳ್ಕೊಳ್ಬೇಕು. ಸೊ ಒಂದು ಸಮೀಕರಣ sin² ಥೀಟಾ ಪ್ಲಸ್ cos² ಥೀಟಾ ಇಸ್ ಈಕ್ವಲ್ ಟು 1. ನಾನು ಇದೆಲ್ಲ ಪೈಥಾಗರಸ್ ಪ್ರಮೇಯ ಹಾಕ್ಕೊಂಡು ab² ಪ್ಲಸ್ ac² ಇಸ್ ಈಕ್ವಲ್ ಟು bc² ಹಾಕ್ಕೊಂಡು ಎಲ್ಲವನ್ನು bc² ಇಂದ ಡಿವೈಡ್ ಮಾಡಿದೆ. ಸೊ ಆ ಥರ bc² ಇಂದ ಡಿವೈಡ್ ಮಾಡೋ ಬದಲಿಗೆ ab² ಇಂದ ಡಿವೈಡ್ ಮಾಡಿದರೆ ಇನ್ನೊಂದು ಸಮೀಕರಣ ಬರುತ್ತೆ ನನಗೆ. ac² ಇಂದ ಡಿವೈಡ್ ಮಾಡಿದಾಗ ಇನ್ನೊಂದು ಸಮೀಕರಣ ಬರುತ್ತೆ. ನೋಡೋಣ ಯಾವ್ದು ಬರುತ್ತೆ ಅಂತೇಳಿ. ಸೊ ಆ ಚಿತ್ರದಲ್ಲಿ ab² ಪ್ಲಸ್ ac² ಇಸ್ ಈಕ್ವಲ್ ಟು bc² ಪೈಥಾಗರಸ್ ಪ್ರಮೇಯದ ಪ್ರಕಾರ. ಸೊ ಎಲ್ಲವನ್ನು ನಾನು ab² ಇಂದ ಡಿವೈಡ್ ಮಾಡ್ತೇನೆ. ಇದನ್ನು ab², ಇದನ್ನು ab², ಎಲ್ಲವನ್ನು ab² ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ab² ಅಂದರೆ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಪ್ಲಸ್ AC ಮತ್ತು ABಗಳನ್ನು ಗಮನಿಸಿ. AC ಅಂದರೆ ಅಡ್ಜಸೆಂಟ್, AB ಅಂತ ಹೇಳಿದರೆ ಆಪೋಸಿಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಇದ್ದರೆ ಟ್ಯಾನ್ ಥೀಟಾ ಅಂತ ಬರೀತೀರಿ, ಅಡ್ಜಸೆಂಟ್ ಬೈ ಆಪೋಸಿಟ್ ಇದ್ದಾಗ ಕಾಟ್ ಥೀಟಾ ಅಂತ ಬರೀತೀರಿ. ಸ್ಕ್ವೇರ್ ಇರೋದ್ರಿಂದ ಇದು cot² ಥೀಟಾ ಆಗಿರುತ್ತೆ. cot² ಥೀಟಾ ವಿಚ್ ಇಸ್ ಈಕ್ವಲ್ ಟು BC/AB. ಸೊ BC ಹೈಪಾಟಿನ್ಯೂಸ್ ಬೈ AB ಅಂತ ಹೇಳಿದರೆ ಆಪೋಸಿಟ್. ಸಿ ಕೋನವನ್ನು ನಾನು ಥೀಟಾ ಅಂತ ತಗೊಂಡಿದ್ದೀನಿ. ಸಿ ಕೋನವನ್ನು ಆಧಾರವಾಗಿ ಇಟ್ಕೊಂಡಾಗ AB ಅನ್ನೋದು ಆಪೋಸಿಟ್ ಆಗಿರುತ್ತೆ. ಸೊ ಹೈಪಾಟಿನ್ಯೂಸ್ ಬೈ ಆಪೋಸಿಟ್ ಅಂತ ಹೇಳೋದು ಸೈನ್ ಥೀಟಾದ ವ್ಯುತ್ಕ್ರಮ, ಕೋಸಿಕ್ಯಾಂಟ್ ಥೀಟಾ ಆಗಿರುತ್ತೆ. ಸೊ ಸ್ಕ್ವೇರ್ ಇರೋದ್ರಿಂದ ಸೊ ಕೋಸಿಕ್ಯಾಂಟ್² ಥೀಟಾ ಅಂತ ಬರಿತೀವಿ. ಸೊ 1 ಪ್ಲಸ್ cot² ಥೀಟಾ ಇಸ್ ಈಕ್ವಲ್ ಟು ಕೋಸಿಕ್ಯಾಂಟ್² ಥೀಟಾ ಆಗಿರುತ್ತೆ. ನಾನು ab² ಇಂದ ಡಿವೈಡ್ ಮಾಡೋ ಬದಲಿಗೆ ac² ಇಂದ ಇಲ್ಲಿರೋ ಎಲ್ಲ ಪದಗಳನ್ನು ಡಿವೈಡ್ ಮಾಡಿದರೆ
ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಇದೆ ಪೈಥಾಗರಸ್ ಪ್ರಮೇಯದ ಪ್ರಕಾರ. ಎಲ್ಲವನ್ನು ಎ ಸಿ ಸ್ಕ್ವೇರಿಂದ ಡಿವೈಡ್ ಮಾಡ್ತೀನಿ, ಇಲ್ಲಿ 1 ಬರುತ್ತೆ. ಈಗ ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸಿ ಸ್ಕ್ವೇರ್, ಎ ಬಿ ಬೈ ಎ ಸಿ ಟ್ಯಾನ್ ಥೀಟಾ ಆಗಿರುತ್ತದು, ಆಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ ಥೀಟಾ ಆಗುತ್ತೆ. ಸೊ ಅದರಿಂದ ಇದು ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಸೊ ಬಿ ಸಿ ಬೈ ಎ ಸಿ ಅಂತ ಹೇಳಿದರೆ ಕಾಸ್ ಥೀಟಾದ ರುತ್ಕ್ರಮ ಅದು ಸಿಕ್ಯಾಂಡ್ ಥೀಟಾ ಆಗಿರುತ್ತೆ. ಸೊ ಸಿಕ್ಯಾಂಡ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸಿಕ್ಯಾಂಡ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಕ್ಯಾಂಡ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ಆದರೆ ಎಲ್ಲೇ ನಮ್ಗೆ ಲೆಕ್ಕ ಮಾಡಬೇಕಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬಂದರೆ 1 ಬರೀಬೋದು. ಕೆಲವು ಸಂದರ್ಭದಲ್ಲಿ ನಮಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾದರೂ ಲೆಕ್ಕದಲ್ಲಿ ಕಾಣಿಸಿದರೆ ತಕ್ಷಣ ನಾವು ಏನು ಬರೀಬೋದು ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಸೊ ಯಾಕೆಂದರೆ ಇದರಲ್ಲಿ ಕಾಸ್ ಸ್ಕ್ವೇರ್ ಥೀಟಾವನ್ನು ಈ ಕಡೆ ತೊಗೊಂಡು ಹೋದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಅದೇ ಥರದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಾಗ ನಾವು ಕಾಸ್ ಸ್ಕ್ವೇರ್ ಥೀಟಾವನ್ನು ಬರ್ಕೊಂಡು ಲೆಕ್ಕವನ್ನು ಮಾಡ್ಕೊಂಡು ಹೋಗ್ಬೋದು. ಹಾಗೆ ಉಳಿದಿರೋ ಸಮೀಕರಣಗಳಿಗೂ ಅಷ್ಟೇ, ಸಿಕ್ಯಾಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದ್ದರೆ 1 ಬರೀಬೋದು. 1 ಮೈನಸ್ ಸಿಕ್ಯಾಂಡ್ ಸ್ಕ್ವೇರ್ ಥೀಟಾ ಇದ್ದರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬರೀಬೋದು. ಸಿಕ್ಯಾಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಬರೀಬೋದು. ಹಾಗೆ ಅಲ್ಲಿರೋ ಪದಗಳನ್ನು ಆ ಕಡೆ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಬೇರೆ ಬೇರೆ ಸೂತ್ರಗಳು ಬರ್ತಾವಲ್ಲ, ಸೊ ಅದನ್ನು ಬರೆಯೋದು ಕೂಡ ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬೈಯಾಟ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮೇಲೆ ಬೇಕಾದಷ್ಟು ಲೆಕ್ಕಗಳಿರ್ತವೆ, ಆ ಲೆಕ್ಕಗಳನ್ನು ಮಾಡೋದು ಸುಲಭ ಆಗುತ್ತೆ ನಿಮಗೆ. ಸೊ 4 ಲೆಕ್ಕಗಳನ್ನು ಮಾಡೋಣ, 4 ಅಥವಾ 5 ಲೆಕ್ಕಗಳನ್ನು. ಒಂದು ಪ್ರೂವ್ ದಟ್ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬರ್ಕೊಳ್ಬೇಕು, ನೀವು ಮಾಡ್ಕೊಳ್ಬೇಕು. ಸೊ ಚಿತ್ರವನ್ನು ಹಾಕ್ಕೊಂಡು ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್ ಅದನ್ನೆಲ್ಲ ಹಾಕ್ಕೊಂಡು ಟ್ಯಾನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಹಾಕ್ಕೊಂಡು ಮಾಡ್ಕೊಂಡು ಹೋಗುವಂಥದ್ದು ಒಂದು ವಿಧಾನ. ಸೊ ಬಹಳ ಸುಲಭವಾಗಿರೋ ವಿಧಾನ ಅಂತ ಹೇಳಿದರೆ, ಸೊ ಟ್ಯಾನ್ ಥೀಟಾ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದಾಗ ಬರುತ್ತೆ ಅನ್ನೋದನ್ನು ಮೊದಲನೇ ಪಾರ್ಟಿಂದ ಸಾಕಷ್ಟು ಸತಿ ಹೇಳ್ಕೊಂಡು ಬಂದಿರೋದ್ರಿಂದ, ಸೊ ಟ್ಯಾನ್ ಥೀಟಾ ಬದಲಿಗೆ ನಾವೇನು ಬರೀಬೋದು ಅಂದರೆ ಎಲ್ ಎಚ್ ಎಸ್ ತಗೊಳ್ತೀನಿ ಫಸ್ಟಿಗೆ. ಸೊ ಅವ್ರು ಕೊಟ್ಟಿರುವಂಥದ್ದು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ, ಇದು ಎಲ್ ಎಚ್ ಎಸ್. ಸೊ ಲೆಕ್ಕ ಮಾಡ್ತಾ 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 ನನಗೆ ಈ ಉತ್ತರ ಬರೋ ಹಾಗೆ ಮಾಡ್ಬೇಕು ನನಗೆ. ಸೊ ಟ್ಯಾನ್ ಥೀಟಾ ಬದಲಿಗೆ ನಾನೇನು ಬರೀಬೋದು ಅಂತ ಹೇಳಿದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರೀಬೋದು. ಸೊ ಮೊದಲನೇ ಪಾರ್ಟಿಂದ ಇದನ್ನು ಹೇಳ್ಕೊಂಬಂದಿದ್ದೀವಿ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಮಾಡಿದರೆ ಟ್ಯಾನ್ ಥೀಟಾ ಬರುತ್ತೆ. ಟ್ಯಾನ್ ಥೀಟಾವನ್ನು ವ್ಯುತ್ಕ್ರಮ ಮಾಡಿದರೆ ಕಾಟ್ ಥೀಟಾ ಬರುತ್ತೆ. ಆದ್ದರಿಂದ ಕಾಟ್ ಥೀಟಾ ಬದಲಿಗೆ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಹಾಕ್ಕೊಂಡು ಕಾಟ್ ಥೀಟಾ ಬದಲಿಗೆ ಇದರ ವ್ಯುತ್ಕ್ರಮ. ಸೊ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ಸೊ ಮುಂದಿನ ಹಂತದಲ್ಲಿ ಛೇದಗಳ ಲಾಸ ತಗೊಂಡು ಸುಲಭ ರೂಪಕ್ಕೆ ತರುವಂಥದ್ದು. ಈಗ 2/3 ಪ್ಲಸ್ 3/2 ಇತ್ತು ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಸೊ 3 × 2 6 ಛೇದ ಆಗುತ್ತೆ ಕೊಡಬೇಕಾದ್ರೆ. ಇದು 2 × 2 2 ಸ್ಕ್ವೇರ್ 4 ಆಗುತ್ತೆ. 3 × 3 9. ಸೊ 4 + 9 ಇದನ್ನು ಓರೆ ಗುಣಾಕಾರ ಮಾಡ್ತೀವಿ. ಛೇದಗಳು 2 ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲದೆ ಇದ್ದರೆ, ಇಫ್ ದ denominators are not co-prime numbers, then we take the product of the denominators as the new denominator, and for the numerators we cross multiply. ಸೊ ಆ ಥರದಲ್ಲಿ ದಿಸ್ ಇಸ್ 4 + 9 ಆಗುತ್ತೆ. ಸೊ ಅದೇ ಕ್ರಮದಲ್ಲಿ ನಾನು ಇಲ್ಲಿ ಸುಲಭ ರೂಪಕ್ಕೆ ತೊಗೊಂಬಂದರೆ ಕಾಸ್ ಥೀಟಾ ಮತ್ತು ಸೈನ್ ಥೀಟಾಗೆ ಎಲ್ ಸಿ ಎಮ್ ಅಂತ ಹೇಳಿದರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ. ಎ ಇಂಟು ಬಿ ಅಂದರೂ ಒಂದೇ, ಬಿ ಇಂಟು ಎ ಅಂತ ಹೇಳಿದ್ರು ಒಂದೇ. ನ್ಯೂಮರೇಟ್ರಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀರಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ನಾವು ಎಲ್ಲೇ ನೋಡಿದ್ರು ತಕ್ಷಣ ನಾವು ಏನು ಬರೀಬೋದು ಅಂದರೆ 1 ಬರೀಬೋದು. ಸೊ ಅಂಶ 1 ಆಗುತ್ತೆ. ಸೊ ಛೇದದಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗಿರುತ್ತೆ. ಸೊ ನಾವು ಇಲ್ಲಿ ಬಲಭಾಗದಲ್ಲಿರುವಂಥದ್ದೇ ಅದನ್ನೇ ಸಾಧಿಸಬೇಕಾಗಿರೋದು. ಸೊ ವಿ ಪ್ರೂವ್ಡ್ ವಾಟ್ ವಿ ಹ್ಯಾವ್ ಟು ಪ್ರೂವ್. LHS, ರೈಟ್ ಹ್ಯಾಂಡ್ ಸೈಡ್.
ಭಾಳ ಸುಲಭವಾಗಿ ಆಟ ಆಡ್ಕೊಂಡು ಹೋದರೆ ಬರ್ತಾ ಇರುತ್ತೆ ಉತ್ತರಗಳು. ಇನ್ನೊಂದು ಲೆಕ್ಕವನ್ನು ನೋಡೋಣ ಅದೇ ಥರದಲ್ಲಿ. ಪ್ರೂವ್ ದಟ್ sin a by 1 plus cos a plus 1 plus cos a by sin a is equal to 2 cosecant a. ಸೇಮ್ ಕಳೆದ ಲೆಕ್ಕ ಯಾವ ಥರ ಮಾಡಿದ್ವೋ ಅದೇ ಥರದಲ್ಲಿ ಮಾಡ್ಕೊಂಡು ಹೋದರೆ ಈ ಉತ್ತರಕ್ಕೆ ರೀಚ್ ಆಗ್ತೀವಿ ನಾವು. ಸೊ LHS ತಗೊಳ್ತೀನಿ. sin a ಡಿವೈಡೆಡ್ ಬೈ 1 plus cos a ಪ್ಲಸ್ 1 plus cos a ಡಿವೈಡೆಡ್ ಬೈ sin a. ಕಳೆದ ಲೆಕ್ಕದಲ್ಲಿ ಹೇಗೆ ಮಾಡಿದ್ವೋ ಅದೇ ಥರದಲ್ಲಿ ಛೇದಗಳ ಲಾಸ ತಗೊಳ್ತೀನಿ. ಛೇದಗಳ ಲಾಸ ತಗೊಂಡ್ರೆ 1 plus cos a ಇಂಟು sin a. ಇದು ಛೇದಗಳ ಲಾಸ ಆಗುತ್ತೆ. ಅಂಶ ಏನಾಗುತ್ತೆ ಅಂದರೆ ಮೊದಲನೇ ಅಂಶ ಮತ್ತು ಎರಡರ ಛೇದವನ್ನು ಓರೆ ಗುಣಾಕಾರ ಮಾಡ್ಕೊಳ್ಬೇಕು. sin a ಇಂಟು sin a ಅಂದರೆ sin ಸ್ಕ್ವೇರ್ a ಪ್ಲಸ್ 1 plus cos a ಇಂಟು 1 plus cos a. ಸೊ 1 plus cos a ಇಂಟು 1 plus cos a ಅಂದರೆ 1 plus cos a ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನೀವು ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಅದನ್ನು ವಿಸ್ತರಿಸ್ಕೊಳ್ಬೇಕಾಗತ್ತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಆ ಥರದಲ್ಲಿ 1 plus cos a ಇಂಟು 1 plus cos a ಅಂತ ಹೇಳಿದ್ರೆ 1 ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು cos a 2 cos a ಪ್ಲಸ್ cos ಸ್ಕ್ವೇರ್ a ಆಗುತ್ತೆ. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಯಾವ ಥರದಲ್ಲಿ ಆಗುತ್ತಲ್ಲ. ಸೊ ಆ ಥರದಲ್ಲಿ 1 plus cos a ಹೋಲ್ ಸ್ಕ್ವೇರ್ ಮಾಡಿದಾಗ ನನಗೆ ಸೊ 1 plus 2ab ಇರೋ ಜಾಗದಲ್ಲಿ 2 cos a ಬರುತ್ತೆ. ಬಿ ಸ್ಕ್ವೇರ್ ಜಾಗದಲ್ಲಿ cos ಸ್ಕ್ವೇರ್ a ಬಂದಿರುತ್ತೆ. ಸೊ ಇದನ್ನು ಸುಲಭವಾಗಿ ತೊಗೊಂಬಂದಾಗ ಸೊ ನಿಮ್ಗೆ ಹೇಳಿದ ಅಂಶದಲ್ಲಿ ಈಗ ನಮಗೆ ಇಲ್ಲಿ sin ಸ್ಕ್ವೇರ್ a ಇದೆ ಪ್ಲಸ್ ಕೊನೆಯಲ್ಲಿ ಇಲ್ಲಿ cos ಸ್ಕ್ವೇರ್ a ಇದೆ. sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ ಎಲ್ಲಿ ನೋಡಿದ್ರು ತಕ್ಷಣ 1 ಬರೀಬೋದು ಅಂತ ಹೇಳಿದೆ ನಿಮಗೆ. ಸೊ ಅದರಿಂದ ಇದಕ್ಕೆ 1 ಬರೀಬೋದು. ಇವೆರಡರ ಬದಲಿಗೆ 1 ಬರೀಬೋದು. ಸೊ 1 ಪ್ಲಸ್ ಆಲ್ರೆಡಿ ಇಲ್ಲೊಂದು 1 ಇದೆ 1 ಪ್ಲಸ್ ಇದನ್ನೇನು ಮಾಡಿಬಿಡಿ ಈ ಸ್ಟೆಪಲ್ಲಿ ಹಾಗೆ ಬರ್ಕೊಳ್ಳಿ 2 cos a. ಸೊ ಡಿವೈಡೆಡ್ ಬೈ 1 plus cos a ಇಂಟು sin a. ಸೊ 1 plus 1 ಅಂದರೆ 2 ಆಗುತ್ತೆ. 2 plus 2 cos a ಇದೆ ಅಲ್ಲಿಗ 2 ಅನ್ನು ಕಾಮನ್ ತೆಗೆದ್ರೆ 1 plus cos a ಆಗುತ್ತೆ. ಅಂಶದಲ್ಲಿ 1 plus 1 ಅಂದರೆ 2 ಇದೆ. 2 plus 2 cos a ನಲ್ಲಿ 2 ಕಾಮನ್ ತೆಗೆದಾಗ 1 plus cos a ಆಗಿರುತ್ತೆ. ಸೊ ಛೇದದಲ್ಲಿ 1 plus cos a ಇಂಟು sin a. 1 plus cos a ಮತ್ತು 1 plus cos a ಛೇದದಲ್ಲಿರೋದು ಅಂಶದಲ್ಲಿರೋದು ಕ್ಯಾನ್ಸಲ್ ಆಗುತ್ತೆ. 2 divided by sin a ಆಗುತ್ತೆ. ಸೊ 1 by sin a ಅಂತ ಹೇಳಿದ್ರೆ ಕೊಸಿಕ್ಯಾಂಟ್ a. sin a ಋತ್ಕ್ರಮ ಕೊಸಿಕ್ಯಾಂಟ್ a ಆಗಿರುತ್ತೆ. ಆದ್ದರಿಂದ 1 by sin a ಬರ್ಲಿಕ್ಕೆ ನಾನು ಕೊಸಿಕ್ಯಾಂಟ್ a ಅಂತ ಬರೀಬೋದು. ಸೊ ಆಲ್ರೆಡಿ ಒಂದು 2 ಇದೆ. ಆದ್ದರಿಂದ ಇದನ್ನು 2 ಕೊಸಿಕ್ಯಾಂಟ್ a ಅಂತ ಬರೀಬೋದು. ಸೊ ಇದು RHS ಆಗಿದೆ. ಇದೇ ರೀತಿಯಲ್ಲಿ ನೀವು ಲೆಕ್ಕವನ್ನು ಮಾಡಬೇಕು ಅಂತಿಲ್ಲ. ನಾನು ಅವಾಗಲೇ ಹೇಳಿದಾಗೆ ಇದನ್ನು ಯಾವುದೋ ಒಂದು ಹಂತದಲ್ಲಿ ನಿಲ್ಲಿಸ್ಕೊಂಡು 2 by sin a ಬಂದಿದೆ ಇಲ್ಲಿ, ಇದನ್ನೆಲ್ಲಿ ನಿಲ್ಲಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ RHS ತಗೊಳ್ಳೋದು 2 ಇಂಟು ಕೊಸಿಕ್ಯಾಂಟ್ a ಇದೆ. ಕೊಸಿಕ್ಯಾಂಟ್ a ಅಂತ ಹೇಳಿದ್ರೆ sin a ಋತ್ಕ್ರಮ. ಸೊ ಅದರಿಂದ ಕೊಸಿಕ್ಯಾಂಟ್ a ನ 1 by sin a ಅಂತ ಬರಿಬೋದು. 2 ಕೊಸಿಕ್ಯಾಂಟ್ a ಇರೋದ್ರಿಂದ 2 by sin a ಅಂತ ಬರಿಬೋದು. ಸೊ ಈಗ RHS ಕೂಡ 2 by sin a ಬಂದಿರುತ್ತೆ. LHS ಕೂಡ 2 by sin a ಬಂದಿದೆ. ಆದ್ದರಿಂದ LHS is equal to RHS ಅಂತ ಹೇಳಿ ಬರೀಬಹುದು. ಮುಂದಿನ ಲೆಕ್ಕವನ್ನು ನೋಡೋಣ. 1 minus sin a divided by 1 plus sin a is equal to secant a plus minus tan a whole square ಅಂತ ಪ್ರೂವ್ ಮಾಡಬೇಕು. 1 minus sin a divided by 1 plus sin a ಇದೆ LHS. ನೀವು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ರಾಡಿಕಲ್ಸ್ ಅನ್ನುವಂಥ ಚಾಪ್ಟ್ರಲ್ಲಿ ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸೋದು ಅನ್ನೋದನ್ನು ಕಲ್ತಿದ್ದೀರಿ. ದ ಸಿಂಪ್ಲಿಫಿಕೇಶನ್ ಆಫ್ ಸರ್ಡ್ಸ್ ಯೂಸಿಂಗ್ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಅನ್ನೋದನ್ನು ಕಲ್ತಿದ್ದಾರಲ್ಲ. ಸೊ ಅದೇ ಥರದಲ್ಲಿ ನನಗೆ ಇಲ್ಲಿರೋ sin a ಬದಲಿಗೆ sin ಸ್ಕ್ವೇರ್ a ಬರಬೇಕು ಅಂತ ಥಿಂಕ್ ಮಾಡಿಕೊಂಡು ಪ್ಲಸ್ ಆವಾಗಲೇ ಹೇಳಿದೆ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಇದ್ದರೆ 1 ಬರಿಬೋದಲ್ಲ. ಸೊ ಅದೆಲ್ಲ ನಂಗೆ ನೆನಪಲ್ಲಿರೋದ್ರಿಂದ ನಾನು ಇಲ್ಲಿ ಅಂಶ ಮತ್ತು ಛೇದವನ್ನು 1 minus sin a ಇಂದ ಗುಣಿಸ್ತೀನಿ ನೋಡಿ. ಸೊ ಯಾಕೆ ಇದನ್ನು 1 minus sin a ಇಂದ ಗುಣಿಸ್ಬೇಕು ಅಂತ ಹೇಳಿದರೆ 1 minus sin a ಇಂಟು 1 plus sin a ಅಂತ ಹೇಳಿದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರದ ಪ್ರಕಾರ ಅದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ.
ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ನೋಡಿದ ತಕ್ಷಣ ನಾನು ಕಾಸ್ ಸ್ಕ್ವೇರ್ ಎ ಬರೀಲಿಕ್ಕಾಗತ್ತೆ. ಸೊ ಇದರಲ್ಲಿ ಛೇದವನ್ನು ಗುಣಾಕಾರ ಮಾಡಿದರೆ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರದಲ್ಲಿ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿಬೋದು. ಸೊ ಆದ್ದರಿಂದ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಇದನ್ನು ಗುಣಾಕಾರ ಮಾಡಿದಾಗ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಇದು ಛೇದಗಳ ಗುಣಾಕಾರ ಆಯಿತು. ನೆಕ್ಸ್ಟ್ ಈಗ ಓರೆ ಗುಣಾಕಾರ ಮಾಡಲ್ಲ, ಯಾಕೆಂದರೆ ಮಧ್ಯದಲ್ಲಿರುವಂಥದ್ದು ಪ್ಲಸ್ ಚಿಹ್ನೆ ಅಲ್ಲ, ಇಂಟು ಚಿಹ್ನೆ ಇದೆ. ಅಂಶವನ್ನು ಗುಣಿಸ್ತೀವಿ. 1 ಮೈನಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಇದೆ. ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಮೈನಸ್ 2ab ಅಂದರೆ 2 ಸೈನ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಎ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿರುವಂಥ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲಿಗೆ ನಾನೇನು ಬರೀಬೋದು, ಆವಾಗಲೇ ನಿಮ್ಗೆ ಹೇಳಿದೆ ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದು. ದಿಸ್ ಈಸ್ ಕಾಸ್ ಸ್ಕ್ವೇರ್ ಎ. ನ್ಯೂಮರೇಟರಲ್ಲಿ ಯೋಚನೆ ಮಾಡಿ, ಸೈನ್ ಸ್ಕ್ವೇರ್ ಎ ಬದಲಿಗೆ ಬೇಕಾದ್ರೆ ನಾನು ಸೈನ್ ಸ್ಕ್ವೇರ್ ಎ ಬದಲಿಗೆ ಬೇಕಾದ್ರೆ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತೀನಿ, ನಾನು ಈ ಕಾಸ್ ಸ್ಕ್ವೇರ್ ಎನ ಇಲ್ಲಿರುವಂಥ ಪ್ರತಿಯೊಂದು ಪದದ ಕೆಳಗೂ ಬರ್ಕೊಳ್ತೀನಿ ನಾನು. ಸೊ ಅವಾಗ ಇದು ಏನಾಗುತ್ತೆ ಅಂತ ಹೇಳಿದರೆ 1 ಬೈ ಕಾಸ್ ಸ್ಕ್ವೇರ್ ಎ. ಸೊ ನೆಕ್ಸ್ಟ್ ಮೈನಸ್ ಚಿಹ್ನೆ ಇದೆ, ಮೈನಸ್ 2 ಸೈನ್ ಎ ಬೈ ಕಾಸ್ ಸ್ಕ್ವೇರ್ ಎ, 2 ಸೈನ್ ಎ ಬೈ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಆಗಿರುತ್ತೆ. ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. ಸೊ 1 ಬೈ ಕಾಸ್ ಅಂದರೆ ಸಿಕ್ಯಾಂಟ್ ಆಗುತ್ತೆ. ಸೊ ಅದರಿಂದ 1 ಬೈ ಕಾಸ್ ಸ್ಕ್ವೇರ್ ಎನ ನಾನು ಸಿಕ್ಯಾಂಟ್ ಸ್ಕ್ವೇರ್ ಎ ಬರಿಬಹುದು. ಸೊ ನನಗೆ ಉತ್ತರದಲ್ಲಿ ಬೇಕಾಗಿದೆ ಸಿಕ್ಯಾಂಟ್ ಎ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬೇಕಾಗಿದೆ. ಸೊ ಆದ್ದರಿಂದ ಸಿಕ್ಯಾಂಟ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದ್ದೀನಿ ನಾನು 1 ಬೈ ಕಾಸ್ ಸ್ಕ್ವೇರ್ ಎ ಬದಲಿಗೆ. ನೆಕ್ಸ್ಟ್ ಮೈನಸ್ 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇದೆ. 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇದೆಯಲ್ಲ, ಅದನ್ನು ನಾನು ಕಾಸ್ ಎ ಇಂಟು ಕಾಸ್ ಎ ಅಂತ ಬಿಡಿಸಿ ಬರ್ಕೊಂಡ್ರೆ ಮೇಲ್ಗಡೆ ನಾನು ಬೇಕಾದರೆ 1 ಬರ್ಕೊಳ್ಬಹುದು. ಸೊ ಯಾಕೆ ಈ ಥರ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ, ನನಗಿಲ್ಲಿ ಟ್ಯಾನ್ ಇದೆಯಲ್ಲ ಅದು ಬೇಕು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದಾಗ ನನಗೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರಬೇಕು. 2ab ಅಂತ ಹೇಳಿದಾಗ 2 ಇಂಟು ಸಿಕ್ಯಾಂಟ್ ಎ ಇಂಟು ಟ್ಯಾನ್ ಎ ಬರಬೇಕು. ಸೊ ಇಲ್ಲಿ ಟ್ಯಾನ್ ಎ ಸಿಗುತ್ತೆ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎ ಸಿಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಕಾಸ್ ಸ್ಕ್ವೇರ್ ಏನ ಕಾಸ್ ಎ ಇಂಟು ಕಾಸ್ ಎ ಅಂತ ಬರ್ಕೊಂಡಿದ್ದೇನೆ. ಸೊ ಅಗೇನ್ 1 ಬೈ ಕಾಸ್ ಎ ಅಂದರೆ ಸಿಕ್ಯಾಂಟ್ ಎ ಆಗುತ್ತೆ. ಸೊ ಅದರಿಂದ ಇದೇನಾಗುತ್ತೆ ಅಂತ ಹೇಳಿದರೆ, ಸೊ 2 ಇಂಟು 1 ಬೈ ಕಾಸ್ ಎ ಅಂದರೆ ಸಿಕ್ಯಾಂಟ್ ಎ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳಿದರೆ ಟ್ಯಾನ್ ಥೀಟಾ. ಈ ಉತ್ತರ ಸಿಗುತ್ತೆ ನನಗೆ. ಸೊ ಆದ್ದರಿಂದ ನಾನು ಎರಡನೇ ಪದವನ್ನು ಏನು ಬರ್ಕೊಳ್ತೀನಿ ಅಂತ ಹೇಳಿದರೆ, ಸೊ 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಅಂತ ಬರ್ಕೊಂಡು ಮೇಲ್ಗಡೆ 1 ಬರ್ಕೊಂಡಿರುತ್ತೇನೆ. ಪ್ಲಸ್ ಕೊನೆಯ ಪದ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಇದೆ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಟ್ಯಾನ್ ಸ್ಕ್ವೇರ್ ಎ ಆಗಿರುತ್ತೆ. ಸೊ ಇದರ ಮುಂದಿನ ಸ್ಟೆಪ್ಪನ್ನು ಇಲ್ಲಿ ಬರಿತಾ ಇದ್ದೀನಿ ನಾನು. ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಅವಾಗಲೇ ಹೇಳಿದೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳಿದರೆ ಟ್ಯಾನ್ ಥೀಟಾ ಆಗುತ್ತೆ. 2 ಇದೆ ಇಲ್ಲಿ. 1 ಬೈ ಕಾಸ್ ಎ ಅಂತ ಹೇಳಿದರೆ ಸಿಕೆಂಟ್ ಎ ಇಂಟು ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಪ್ಲಸ್ ಕೊನೆಯಲ್ಲಿ ಬಂದಿರುವಂಥದ್ದು ಟ್ಯಾನ್ ಸ್ಕ್ವೇರ್ ಎ. ಸೊ ಇದನ್ನು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಜೊತೆ ಹೋಲಿಕೆ ಮಾಡಿದಾಗ ನನಗೆ ಸೊ ಇಲ್ಲಿರುವಂಥ ಉತ್ತರ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ಸಿಕ್ಯಾಂಟ್ ಎ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗಿರುತ್ತೆ. Prove that cos power 4a minus sin power 4a is equal to cos square a minus sin square a.
ದಟ್ ಇಸ್ ಆಲ್ಸೋ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇರೋದನ್ನು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಎ ಟು ದ ಪವರ್ ಆಫ್ 4 ಇದ್ರೆ ನಾನು ಅದನ್ನು ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಸೊ ಇದರ ಆಧಾರದ ಮೇಲೆ ನಾನು ಇಲ್ಲಿರುವಂಥ ಕಾಸ್ ಟು ದ ಪವರ್ ಆಫ್ 4 ಎನ ನಾನು ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು ಸೈನ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೇನೆ. ಸೊ ನನಗದೀಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂದಿದೆ. ಅದರಿಂದ ಅದನ್ನು ಬಿಡಿಸಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸೊ ಇದನ್ನು ಬಿಡಿಸಿದಾಗ ಎ ಪ್ಲಸ್ ಬಿ ಅಂತ ಹೇಳಿದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಂಟು ಎ ಮೈನಸ್ ಬಿ ಅಂತ ಹೇಳಿದರೆ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿರುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ನೋಡಿದ ತಕ್ಷಣ 1 ಬರ್ಕೊಂಡ್ಬಿಡ್ಬೋದು. 1 ಇಂಟು ಎನಿಥಿಂಗ್ ಈಸ್ ಸೇಮ್ ಥಿಂಗ್. ಸೊ 1 ಬಿಟ್ಬಿಡ್ಬೋದು ನಾನು. ಸೊ ಇದಿಷ್ಟು ಬೆಲೆ 1 ಆಗುತ್ತೆ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಮಧ್ಯದಲ್ಲಿರುವಂಥ ಭಾಗ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇದಕ್ಕೆ ಸಮನಾಗಿದೆ. ದಿಸ್ ಇಸ್ ಈಕ್ವಲ್ ಟು ಇದ್ರ ಬೆಲೆ 1 ಆಗೋದ್ರಿಂದ ಸೈನ್ ಟು ದ ಪವರ್ ಆಫ್ 4 ಎ ಮೈನಸ್ ಸೈನ್ ಟು ದ ಪವರ್ ಆಫ್ 4 ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆ ಉತ್ತರ. ಮುಂದಿನ ಹಂತಕ್ಕೆ ಬರಬೇಕು ಅಂತ ಹೇಳಿದರೆ ಇಲ್ಲಿರುವಂಥ ಕಾಸ್ ಸ್ಕ್ವೇರ್ ಎ ಬದಲಿಗೆ ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅನ್ನೋಂಥದ್ದು ನಿತ್ಯ ಸಮೀಕರಣ. ಇದರಲ್ಲಿ ಸೈನ್ ಸ್ಕ್ವೇರ್ ಎನ ಆ ಕಡೆ ತಗೊಂಡೋದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಆದ್ದರಿಂದ ಕಾಸ್ ಸ್ಕ್ವೇರ್ ಎ ಬದಲಿಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬೋದು. ಪುನಃ ಇನ್ನೊಂದು ಇಲ್ಲಿರುವಂಥ ಮೈನಸ್ ಸೈನ್ ಸ್ಕ್ವೇರ್ ಎ ಇದೆ. ಸೊ ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ 2 ಸರತಿ ಇದೆ. ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಬರೀಬೋದು. 1 ಬಿಡೋ ಹಾಗಿಲ್ಲ, ಯಾಕೆಂದರೆ 1 ಇಂಟು ಇಲ್ಲ, ಇಂಟು ಇದ್ದಿದ್ರೆ ಬಿಡ್ಬೋದಾಗಿತ್ತು. 1 ಮೈನಸ್ ಇರೋದ್ರಿಂದ 1 ಕೂಡ ಬರೀಬೇಕಾಗತ್ತೆ. ಸೊ ಇದು ಕೊನೆಯಲ್ಲಿ ಬರಬೇಕಾಗಿರುವಂಥ ನಮ್ಗೆ ಉತ್ತರ ಆಗಿದೆ. ಸೊ ದಿಸ್ ಈಸ್ RHS. ಸೊ ಒಂದು ಸರ್ತಿ ನಾನು ಬಿಡಿಸಿರೋದನ್ನು ನೀವು ನೋಡಬೇಕಾಗತ್ತೆ. ಆಮೇಲೆ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಬುಕ್ಕಲ್ಲಿ ನೀವೇ ಒಂದು ಸರ್ತಿ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಅತ್ಯಂತ ಸುಲಭ ಆಗುತ್ತೆ ನಿಮಗೆ. ಕೊನೆಯದಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಇದು ಕೂಡ ಸೇಮ್ ಕರ್ಣಿಗಳು ಮತ್ತು ಘಾತಾಂಕಗಳು ಪಾಠದಲ್ಲಿ ಛೇದವನ್ನು ಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ, ಸಿಂಪ್ಲಿಫೈ ಬೈ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಹೇಗೆ ಮಾಡಿದ್ರು ಅದೇ ಥರದಲ್ಲಿ ಮಾಡ್ಕೊಂಡು ಹೋಗಬೇಕಾಗುತ್ತದು. ಸೊ LHS ತಗೊಳ್ತೀನಿ ಫಸ್ಟಿಗೆ. ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇದೆ. ಸೊ ಛೇದವನ್ನು ಅಕರ್ಣೀಕರಿಸ್ತೀವಲ್ಲ ಆ ಥರದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಇಂಟು 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂಶ ಮತ್ತು ಛೇದ ಎರಡನ್ನೂ ಕೂಡ 1 ಪ್ಲಸ್ ಕಾಸ್ ಎಯಿಂದ ಗುಣಾಕಾರ ಮಾಡ್ತೇನೆ. ಸೊ ಗುಣಾಕಾರ ಮಾಡಿದಾಗ ಅಂಶದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ಗೆ ವರ್ಗಮೂಲ ಚಿಹ್ನೆ ಇರೋದ್ರಿಂದ ಆ ವರ್ಗಮೂಲ ಚಿಹ್ನೆ ಮತ್ತು ಸ್ಕ್ವೇರ್ ಎರಡೂ ಕ್ಯಾನ್ಸಲ್ ಆಗಿ 1 ಪ್ಲಸ್ ಕಾಸ್ ಎ ಅಂತ ಹೇಳೋದು ಮಾತ್ರ ಅಂಶ ಆಗುತ್ತೆ. 1 ಪ್ಲಸ್ ಕಾಸ್ ಎ ಅಂಶ ಸಿಕ್ಕಿದೆ ನಮಗೆ. ಸೊ ಛೇದದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಸ್ಕ್ವೇರ್ ರೂಟ್ ಚಿಹ್ನೆಯ ಒಳಗಡೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿತೀವಲ್ಲ, ಅದರಿಂದ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ, ಸೈನ್ ಎ ಹೋಲ್ ಸ್ಕ್ವೇರ್. ಸೊ ಅಲ್ಲಿರುವಂಥ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಚಿಹ್ನೆ ಅವೆರಡೂ ಕ್ಯಾನ್ಸಲ್ ಆಗಿ ಬರೀ ಸೈನ್ ಎ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದರಿಂದ ಉತ್ತರ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಸಿಗುತ್ತೆ ನಮ್ಮ ಉತ್ತರ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಥರದ ಬೇಕಾದಷ್ಟು ಲೆಕ್ಕಗಳಿದೆ, ತುಂಬ ಲೆಕ್ಕಗಳಿದ್ದಾವೆ. ಎಲ್ಲವೂ ಕೂಡ ಅಷ್ಟೇ ಮಾಡ್ತಾ ಹೋದರೆ ನಿಜವಾಗ್ಲೂ ಭಾಳ ಸಂತೋಷ ಕೊಡುತ್ತೆ ನಮಗೆ. ಸುಮ್ಮನೆ ಮಾಡ್ಕೊಂಡು ಹೋದರೆ ಎಲ್ಲೋ ಒಂದು ಹಂತದಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇರುತ್ತೆ. ಬೇರೆ ಬೇರೆ ಮೆಥಡಲ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ, ಈ ಚಾಪ್ಟರ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಜೈ ಸಾಯಿರಾಮ್.